ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಯುತ್ತಲೇ ಬಂದಿದೆ. ಇದೀಗ ಚಳಿಗಾಲದ ಅಧಿವೇಶನದ ವೇಳೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಸಲುವಾಗಿ ಸಮುದಾಯವು ಕೂಡ ಸಜ್ಜಾಗ್ಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪಂಚಮಸಾಲಿ 2A ಮೀಸಲಾತಿ ಪಟ್ಟು ಡಿಸೆಂಬರ್ 10ಕ್ಕೆ ಪ್ರತಿಭಟನೆಗೆ ಪ್ಲಾನ್. 2012ರಿಂದ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡಬೇಕು ಅಂತ ಹೋರಾಟ ನಡೀತಾ ಬಂದಿದೆ. ಈ ಹಿಂದಿನ ಸರ್ಕಾರವು ಇದಕ್ಕೆ ಸೊಪ್ಪು ಹಾಕಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರಕ್ಕೂ ಇದರ ಬಿಸಿ ಮುಟ್ಟಿಸೋದಕ್ಕೆ ಪಂಚಮಸಾಲಿ ಸಮುದಾಯದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಸಜ್ಜಾಗಿದ್ದಾರೆ. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ. ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ಪಂಚಮಸಾಲಿ ಮುಂದಾಗಿದೆ. ಹೋರಾಟದ ಸಂಬಂಧ ಬೆಳಗಾವಿಯ ಪ್ರೆಸಿಡೆನ್ಸಿ ಕ್ಲಬ್ ಅಲ್ಲಿ ಸಭೆ ಮಾಡಿದ ಶ್ರೀಗಳು ಪ್ರತಿಭಟನೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಭೆಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ಸಿಸಿ ಪಾಟೀಲ್, ಎಚ್ಎಸ್ ಶಿವಶಂಕರ್, ಮೃಣಾಲ್ ಹೆಬ್ಬಾಳ್ಕರ್ ಸೇರಿ ಹಲವರು ಭಾಗಿಯಾಗಿದ್ದರು. ಪ್ರತಿಭಟನೆ ಹತ್ತಿಕ್ಕಿದ್ರೆ ಕೆಟ್ಟ ಹೆಸರಿನ ಎಚ್ಚರಿಕೆ. ಸಭೆ ಮುಗಿದ ಬಳಿಕ ಮಾತನಾಡಿದ ಸ್ವಾಮೀಜಿ, ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ. ಡಿಸೆಂಬರ್ 10ರಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಹೋರಾಟ ಹತ್ತಿಕ್ಕಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹಿಂಸಾತ್ಮಕ ಹೋರಾಟಕ್ಕೆ ಅಂತ ಪ್ರಚೋದನೆ ಕೊಟ್ಟಿಲ್ಲ. ಹಿಂದಿನ ಸರ್ಕಾರಗಳ ರೀತಿಯಲ್ಲಿ ಬೆಂಬಲ ಕೊಡಬೇಕು ಅಂತ ಹೇಳಿದ್ದಾರೆ. ನಾವು ಇಡೀ ರಾಜ್ಯಾದ್ಯಂತ ಪಂಚಮಸಾಲಿಗಳು, ಮಲೆಗೌಡರು, ದೀಕ್ಷಾ ಲಿಂಗಾಯತ್, ಗೌಡ್ ಲಿಂಗಾಯತ್ ಎಲ್ಲರೂ ಕೂಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ನಮ್ಮ ಹಕ್ಕನ್ನು ಕೇಳುವಂತಹ, ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಮಂಡಿಸುವಂಥ ಹೋರಾಟಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಕರೆ ಕೊಡಲಾಗಿದೆ. ರಾಜ್ಯಾದ್ಯಂತ ಜನರ ಸ್ವಯಂ ಸ್ಫೂರ್ತಿಯಿಂದ ಈ ಹೋರಾಟಕ್ಕೆ ಇವತ್ತು ಬರಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಇದರ ನಡುವೆ ಸರ್ಕಾರ ನಮ್ಮ ಸಮಾಜ ಜೊತೆಯಲ್ಲಿ ಮುಕ್ತವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಅಂತ. ಇನ್ನು ಮೀಸಲಾತಿ ಕೊಡದೇ ಇದ್ರೆ ಸಿಎಂಗೆ ಅಪಖ್ಯಾತಿ ಬರುತ್ತೆ. ಕಾಂಗ್ರೆಸ್ ಶಾಸಕರು ಇದಕ್ಕೆ ಪರಿಹಾರ ಕಂಡುಹಿಡಿಯುವ ಯತ್ನ ಮಾಡಬೇಕು. ನಾನು ಸದನದಲ್ಲಿ ಮೀಸಲಾತಿ ವಿಚಾರ ಪ್ರಸ್ತಾಪ ಮಾಡ್ತೀನಿ. ಆತ್ಮಸಾಕ್ಷಿ ಇರೋ ಕೈ ಶಾಸಕರು ಬಾವಿಗಿಳಿದು ಧರಣಿ ಮಾಡಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ. ನಮ್ಮ ಆಗ್ರಹ ಮಾಡ್ತೀವಿ ಕಾಂಗ್ರೆಸ್ನ ಶಾಸಕರುಗಳಿಗೆ, ಮುಖ್ಯಮಂತ್ರಿಗಳಿಗೆ, ನೀವು ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಯುವಂಥ ಕೆಲಸ ಮಾಡಿ. ಇಲ್ಲಾಂದರೆ 10ನೇ ತಾರೀಕಿಗೆ ನಾವು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ನಾವು ಮಾಡ್ತೀವಿ. ನಾವೇನು ಶಾಸಕರಿದ್ದೀವಿ, ಯಾರಿಗೆ ಆತ್ಮಸಾಕ್ಷಿಯಾಗಿ ಸಮುದಾಯದ ಉಪಕಾರ ಆಗಿದೆ, ಸಮುದಾಯದ ಹೆಸರಿನಿಂದ ನೀವು ಏನು MLA ಆಗಿದ್ದೀರಿ, ಸಮುದಾಯದ ಹೆಸರಲ್ಲೇ ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮಲ್ಲಿ ಏನಾರು ಆತ್ಮಸಾಕ್ಷಿ ಇದ್ದರೆ ನಮ್ಮ ಜೋಡ ಬಂದು ಬರ್ರಿ. ಮೀಸಲಾತಿಗೆ ಪಟ್ಟು ಹಿಡಿದಿರೋ ಪಂಚಮಸಾಲಿ ಸಮುದಾಯ ಪ್ರತಿಭಟನೆಗೆ ಎಲ್ಲಾ ತಯಾರಿ ನಡೆಸಿದೆ. ಇದಕ್ಕೆ ಸರ್ಕಾರ ಯಾವ ಉತ್ತರ ಕೊಡುತ್ತೆ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಂಬಾರ್ ಅಂದ್ರೆ ಮಾಂಸ ಪ್ರಿಯರಿಗೆ ಅಚ್ಚುಮೆಚ್ಚು. ಇದೀಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಬಾಡೂಟ ಹಾಕಿಸುವಂತೆ ಕೂಗು ಕೇಳಿ ಬಂದಿದೆ. ಇದು ವಿವಾದದ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮಂಡ್ಯ ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ. ಇಂಥ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಸಕ್ಕರೆ ನಾಡು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾಗ್ತಾ ಇದೆ. ಡಿಸೆಂಬರ್ 20ರಿಂದ 3 ದಿನ ಮಂಡ್ಯದಲ್ಲಿ ನುಡಿ ಜಾತ್ರೆ ನಡೆಯಲಿದೆ. ನುಡಿ ಜಾತ್ರೆಯಲ್ಲಿ ಹೊಸದೊಂದು ವಿವಾದ. ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಒತ್ತಡ. ಮಂಡ್ಯದಲ್ಲಿ ನುಡಿ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಸಮ್ಮೇಳನಕ್ಕೆ ಬಂದವರಿಗೆ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮಾಡಲು 4 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ನಡುವೆ ಸಮ್ಮೇಳನದಲ್ಲಿ ಬಾಡೂಟ ವ್ಯವಸ್ಥೆ ಮಾಡಬೇಕು ಅನ್ನೋ ಬೇಡಿಕೆ ಕೇಳಿ ಬಂದಿದೆ. ಇದು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ. ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಊಟದ ವ್ಯವಸ್ಥೆ ಮಾಡಬೇಕು ಅನ್ನೋ ಒತ್ತಾಯ ಜೋರಾಗಿದೆ. ನಾಡು, ನುಡಿ, ಜಲ, ನೆಲ ವಿಚಾರಗಳ ಹೋರಾಟದಲ್ಲಿ ಮಂಡ್ಯ ಸದಾ ಮುಂದಿರುತ್ತೆ. ಅದರಲ್ಲೂ ಮಂಡ್ಯ ಅಂದ್ರೆ ಬಾಡೂಟಕ್ಕೆ ಫೇಮಸ್. ಹೊರ ಜಿಲ್ಲೆಗಳಿಂದ ಬರುವ ಜನ ಮಂಡ್ಯ ಶೈಲಿಯ ಬಾಡೂಟ ಸವಿಯಲು ಇಷ್ಟಪಡ್ತಾರೆ. ಹಾಗಾಗಿ ಸಸ್ಯಾಹಾರದ ಜೊತೆ ಮಾಂಸಾಹಾರದ ಊಟ ಹಾಕಿಸುವಂತೆ ಒತ್ತಡ ಹೆಚ್ಚಾಗಿದೆ. ಅಷ್ಟಕ್ಕೂ ಈ ವಿಚಾರ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ ಹಾಕಿರೋ ಅದೊಂದು ಷರತ್ತು. ಅಂದಹಾಗೆ ಸಮ್ಮೇಳನದಲ್ಲಿ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳನ್ನ ಆನ್ಲೈನ್ ಮೂಲಕ ಕಾಯ್ದಿರಿಸಿದವರಿಗೆ ಮಾಂಸಾಹಾರ, ಮದ್ಯ ಮತ್ತು ತಂಬಾಕು ಮಾರಾಟವನ್ನು ನಿಷೇಧಿಸಲಾಗಿದೆ. ಈ ಬೆನ್ನಲ್ಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರವೇ, ಬಾಡೂಟ ಸವಿಯೋರಿಗೆ ಯಾಕಿಲ್ಲ ಸ್ವಾಮಿ ಅಂತ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಭೇಟಿಯಾಗಿ ಬಾಡೂಟಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಈ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದೆ. ಆರ್ಟಿಕಲ್ 15, 51A ಆಧಾರದಲ್ಲಿ ವೈಜ್ಞಾನಿಕ ಮನೋಭಾವ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡು ವ್ಯಾಪಾರವನ್ನು 12ನೇ ತಾರೀಕು ಹೈದರಾಬಾದ್ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಿದ ಕನ್ನಡ ಮಾಂಸಾಹಾರದ ಬಗ್ಗೆ
ಕೀಳರಿಮೆಯನ್ನು ತೊಡೆದುಹಾಕಬೇಕಾಗಿದೆ. ಅದೇನೇ ಇರಲಿ, ಬಾಡೂಟದ ಮನವಿಗೆ ಸರ್ಕಾರ ಮಣೆ ಹಾಕುತ್ತಾ ಅಥವಾ ಸಸ್ಯಾಹಾರಕ್ಕಷ್ಟೇ ಜೈ ಅನ್ನುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇದು ದಕ್ಷಿಣ ಭಾರತದ ಪರಮ ಪವಿತ್ರ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತು. ಲಕ್ಷಾಂತರ ಜನ ಸೇರಿದ್ರು. ಏನ್ ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ಸಾಗರೋಪಾದಿಯಲ್ಲಿ ಸೇರಿರುವ ಲಕ್ಷಾಂತರ ಜನ, ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸ್ತಾ ಇರೋ ರಥ, ಬ್ರಹ್ಮ ರಥದಲ್ಲಿ ರಾರಾಜಿಸುತ್ತಿರುವ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಯ ಚಂಪಾಷಷ್ಠಿಯ ಸಂಭ್ರಮ ಸಡಗರ. ಚಂಪಾಷಷ್ಠಿಯ ಅದ್ದೂರಿ ಮಹೋತ್ಸವ. ಸುಬ್ರಹ್ಮಣ್ಯನ ದರ್ಶನಕ್ಕೆ ಭಕ್ತ ಸಾಗರ. ಬ್ರಹ್ಮ ರಥದಲ್ಲೇ ಕಂಗೊಳಿಸಿದ ಉತ್ಸವ ಮೂರ್ತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ 5 ದಿನಗಳ ಕಾಲ ಷಷ್ಠಿ ಮಹೋತ್ಸವ ನಡೆಯಿತು. ಷಷ್ಠಿ ಮಹೋತ್ಸವದ ಕೊನೆಯ ದಿನವಾದ ನಿನ್ನೆ ಚಂಪಾಷಷ್ಠಿ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ 6:57 ವೃಶ್ಚಿಕ ಲಗ್ನದ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವ ನೆರವೇರಿತು. ಸಣ್ಣ ರಥದಲ್ಲಿ ಉಮಮಹೇಶ್ವರ ಹಾಗೂ ಬ್ರಹ್ಮ ರಥದಲ್ಲಿ ಸುಬ್ರಹ್ಮಣ್ಯ ದೇವರ ಉತ್ಸವ ಮೂರ್ತಿಯನ್ನ ಇರಿಸಿ ರಥ ಬೀದಿಯಲ್ಲಿ ಮೆರವಣಿಗೆಯನ್ನ ನಡೆಸಲಾಯಿತು. ಬ್ರಹ್ಮರಥವನ್ನ ಬಿದಿರಿನಿಂದ ಎಳೆಯುವುದು ಇಲ್ಲಿನ ವಿಶೇಷ. ಸಂಪ್ರದಾಯದಂತೆ ಸ್ಥಳೀಯರಾದ ಮಲೆಕುಡಿಯ ಸಮುದಾಯದವರು ರಥವನ್ನ ಕಟ್ಟಿದ್ರು. ಲಕ್ಷಾಂತರ ಮಂದಿ ಭಕ್ತರು ಕುಕ್ಕೆಗೆ ಆಗಮಿಸಿ ಬ್ರಹ್ಮರಥದ ವೈಭವವನ್ನ ಕಣ್ತುಂಬಿಕೊಂಡ್ರು. ಕುಕ್ಕೆಯ ರಥ ಬೀದಿಯಲ್ಲಿ ರಥ ಸಾಗ್ತಾ ಇದ್ದಂತೆ ಭಕ್ತರು ಕಾಣಿಕೆ ಎಸೆದು ಸುಬ್ರಹ್ಮಣ್ಯ ದೇವರ ನಾಮವನ್ನ ಸ್ಮರಣೆ ಮಾಡಿದ್ರು. ಒಟ್ಟಾರೆ ವರ್ಷಕ್ಕೊಮ್ಮೆ ನಡೆಯುವ ಕುಕ್ಕೆ ಸುಬ್ರಹ್ಮಣ್ಯನ ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನೆರವೇರಿದ್ದು ಮಾತ್ರ ಸತ್ಯ. ಸುಬ್ರಹ್ಮಣ್ಯನ ದರ್ಶನ ಪಡೆದ ಲಕ್ಷಾಂತರ ಭಕ್ತರು ಪುನೀತರಾದ್ರು.